ಮಗ, ಇವಾಗ ನನಗೆ ದುಡ್ಡು ಕೊಡ್ತೀಯಾ ಕೊಡಕ್ಕಿಲ್ವಾ ಅಂತ ಹೇಳು. ಸುಮ್ಮನೆ ನನ್ನ ಸತಾಯಿಸ್ಬೇಡ. ನನಗೂ ಕಾದು 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 ಸಾಕಾಗೋಗ್ಬಿಟ್ಟೈತೆ ನನಗಂತೂನುವೆ. ಎಷ್ಟು ಅಂತ ಕಾಯಲಿ ನಾನಂತೂನುವೆ. ನನಗಂತೂ ಕಾಯಕ್ಕಾಗಲ್ಲ. ನಿಮ್ಮ ಅಮ್ಮನ ಹತ್ರ ಬಂದ್ಬಿಟ್ಟು ನಿನ್ನ ಯೋಗ್ಯತೆ ಎಲ್ಲ ಹೇಳ್ಬಿಟ್ಟು ನಾನಂತೂ ಬಂದು ಜಗಳ ಮಾಡಿದ್ರು ಕಿತ್ಕೊಂಡು ಹೋಗ್ಬಿಡ್ತೀನಿ. ಗೊತ್ತಲ್ಲ ನಾನು ಏನು ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಆಟ ಆಡ್ಸಕ್ಕೆ ಬರಬೇಡ ನೀನು. ಏನೋ ಬಿಡು ಹಂಗೆ ಹಿಂಗೆ ಅಂತ ಅನ್ಕೊಂಡು ಸುಮ್ಮನೆ ಇದ್ರೆ ಇವ್ನು ಬರೀ ದೌಲತ್ತು ಬರೀ ಇದೇನೇ ಆಯಿತು. ನೋಡ್ಲಾ, ನಿನ್ನ ಹೆಂಡತಿ ಒಡವೆ ಪಡೆಯೋಣ ಇದ್ರೆ ಮಾರ್ಬಿಟ್ಟಾದ್ರೂ ಪರವಾಗಿಲ್ಲ, ತಗೊಬಿಟ್ಟು ಬಂದು ನನಗೆ ಕೊಡು. ಅಷ್ಟೇನಿಯ. ನಿನ್ನ ಹೆಂಡತಿ ಮಾತ್ರ ಒಡವೆ ಹಾಕೊಂಡು ಮೆರ್ಕೊಂಡು ಸಂದಕ್ಕೇನೇ ಇರಬೇಕು. ಆದರೆ ನಾನು ಮಾತ್ರ ನನ್ನ ಹೆಂಡತಿ ಮಾತ್ರ ಭಿಕ್ಷುಕಿ ಥರ ಇರಬೇಕು ಅಲ್ವಾ? ನೀನು ನೋಡಿದ್ರೆ ಮೈಯೆಲ್ಲ ಉರ್ದೋಯ್ತಾಯ್ತದೆ ನನಗಂತೂನುವೆ. ನೋಡು, ಏನನ ಆಗಲಿ ನನಗದೆಲ್ಲನೂ ಗೊತ್ತಿಲ್ಲ. ನನ್ನ ದುಡ್ಡು ನನಗೆ ಬೇಕು. ಇಲ್ಲ ಹೇಳು, ನಿಮ್ಮ ಅಮ್ಮನ ಹತ್ರ ಬಂದ್ಬಿಟ್ಟು ನಿನ್ನ ಮುರ್ವಾದಿ ಕಳಿಬೇಕಾ? ಕಳಿತೀನಿ. ಸರಿಯಾಗಿ ಕಳಿತೀನಿ, ಹೇಳು ನಿನ್ನ ಮುರ್ವಾದಿಯ. ಅಯ್ಯೋ! ನಮ್ಮ ಅಮ್ಮ ಏನು ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಿಲ್ವಾ? ನಮ್ಮಮ್ಮ ಮೊದಲೇನೆಯ ಹೆಂಗೆ ಸಿಕ್ಕರೆ ಹಂಗೇನಿಯ ಆಡ್ತದೆ. ನಮ್ಮ ಅಮ್ಮನ ಕತೆ ಗೊತ್ತಿಲ್ವಾ? ನಾನು ಕಂಡ್ರೆ ಮೊದಲೇನಿಯ ಹಂಗೋ ಹಿಂಗೋ ಆಡ್ತದೆ. ಅಂಥದ್ರಾಗ ಮತ್ತೆ ನೀನು ಬಂದ್ಬಿಟ್ಟು ಮಂತಾಗ ಮರ್ವಾದಿ ಕಳೆದ್ಬಿಟ್ರೆ ಹೆಂಗೆ ಹೇಳು? ಹೀಗೇನು ನೀನು ದುಡ್ಡು ವಾಪಸ್ ಕೊಡ್ಬೇಕು ಅಷ್ಟೇ ತಾನೇ? ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಇರು. ನಂಗೊಂದು ದಿನನಾದ್ರು ಟೈಮ್ ಕೊಡು. ಬಂದ್ಬಿಟ್ಟು ಹಿಂಗೆ ನೀನು ಜೋರಾಗಿ ಜಗಳ ಮಾಡ್ಕೊಂಡು ನಮ್ಮ ಅಮ್ಮಂಗೆ ಗೊತ್ತಾಗಂಗೆ ಮಾಡಿದ್ರೆ ನಮ್ಮ ಅಮ್ಮ ಏನು 10 ಪೈಸೆನೂ ಕೊಡೋಕ್ಕಿಲ್ಲ. ಸುಮ್ಕೇನಿಯ ಜಗಳ ಮಾಡ್ತದೆ ಅಷ್ಟೇನಿಯ. ದಯವಿಟ್ಟು ಮಂತಾಗ ಬಂದ್ಬಿಟ್ಟು ಜಗಳ ಮಾಡಬೇಡ. ಹೀಗೆಲ್ಲ ಆಗಲಿ ಮನೆ ತುಂಬ ಜನನೇನಿಯ ಮುರ್ವಾದಿ ಹೋಗ್ಬಿಡ್ತದೆ. ನನ್ನ ಕಾಸು ಹೆಂಗಾರ ಮಾಡ್ಬಿಟ್ಟು ಎತ್ಕೊಬಿಟ್ಟು ಬಂದು ಕೊಡ್ತೀನಿ. ನೋಡು, ಬೆಸ್ಟ್ ಐಡಿಯಾ ಅಂತಂದರೆ ಮುಚ್ಕೊಂಡು ಸುಮ್ಮನೆ ನನ್ನ ದುಡ್ಡನ್ನು ಕೊಟ್ಬಿಡ್ಬೇಕು ಅಷ್ಟೇನಿಯ. ಅದ್ರ ಮೇಲೆ ನಿನ್ನಿಷ್ಟ, ನಾನಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ಆಯಿತು ಗುರು, ಆಯಿತು, ಸಮಾಧಾನ ಮಾಡ್ಕೊ ತಂದು ಬಿಸಾಕ್ತೀನಿ. ಯಪ್ಪ, ನನಗಂತೂ ಇರಿಟೇಷನ್ ಮಾಡ್ತಿದ್ಯಾ. ನಾನು ಯಾಕನಾ ಬಂದಿಲ್ಲಿ ತಲೆಗೆ ಇದು ಮಾಡ್ಕೊಂಡು ಅನ್ನಂಗೆ ಆಯಿತು. ನನ್ನ ಅವಳಲ್ಲ, ನನ್ನ ಹೆಂಡ್ತಿದಾಗ ಏನಾರ ಮಾಡ್ಬಿಟ್ಟು ಇಸ್ಕೊಂಡನ ಬರ್ತೀನಿ. ಸುಮ್ಕೆ ಇರು, ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ. ನೋಡು, ನಾಳೆ ಗ್ಯಾರಂಟಿ ಪಕ್ಕ ಹೆಂಗನ ಮಾಡ್ಬಿಟ್ಟು ನಾನಂತೂ ಕೊಡ್ತೀನಿ. ಸರಿನಾ? ನೀನು ಅದಕ್ಕೆಲ್ಲ ಯೋಚನೆ ಮಾಡೋಕ್ಕೇನೇ ಬರಬೇಡ. ಸರಿ, ಈಗ ಮನೆಗೆ ಹೋಗ್ತೀನಿ ನಾನು. ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ. ಸರಿ ಸರಿ ಆಯಿತು. ಯಪ್ಪ, ಈಗ ಏನು ಮಾಡಲಿ ನಾನು? ನನ್ನ ಹೆಂಡ್ತಿ ಹತ್ರ ಹೋಗಿ ನೈಸ್ ಮಾಡ್ಬಿಟ್ಟು ನಾನು ದುಡ್ಡು ಕೇಳಬೇಕು. ಇಲ್ಲ ಅಂದರೆ ಕಷ್ಟ ಆಯ್ತದೆ. ಹೆಂಗೆ ನೈಸ್ ಮಾಡಿ ಏನು ಮಾಡಲಿ ಅಂತಲೇ ಅರ್ಥ ಆಯ್ತಿಲ್ಲ. ಏನು ಮಾಡಲಿ? ರೀ, ನಾನು ರೂಮ್ ಬದಲಾಯಿಸ್ಬಿಟ್ಟೆ. ನಾನು ಅತ್ತೆ ರೂಮ್ ಇತ್ತಲ್ಲ, ಅತ್ತೆ ರೂಮಿಗೆ ಶಿಫ್ಟ್ ಆಗಿದ್ದೀನಿ. ರೀ, ನಾನು ನೀವು ಬರೀ ಕಿತ್ತಾಡ್ತಿದ್ವಲ್ಲ, ಆ ರೂಮ್ಗೆ ಹೋದ್ರೆ ನಾವಿಬ್ಬರು ಕಿತ್ತಾಡಬಾರ್ದು ಅಂತ ಹೇಳ್ಬಿಟ್ಟು ನಾನೇನಿಯ ಬೇಕು ಅಂತ ಹೇಳ್ಬಿಟ್ಟು ಪೊದ್ದಿ ಹತ್ರ ಬಿಡಿಸ್ಬಿಟ್ಟು ನಾನೇನಿ ಆ ರೂಮ್ಗೆ ಹೋಗಿದ್ದೀನಿ ರೀ. ಆ ರೂಮಾಗಿದ್ರೆ ಎಲ್ಲ ಒಳ್ಳೇದೇ ಆಯ್ತದೆ. ಈಗ ಪೊದ್ದಿಗೆ ನೋಡಿ ಎಲ್ಲನೂ ಒಳ್ಳೇದೇ ಆಗೈತೆ ಗೊತ್ತೇನ್ರಿ? ಅತ್ತೆ ಒಡವೆ ನಮಗೆ ಕೊಡಬೇಕಿತ್ತು ತಾನೇ, ಅದನ್ನ ಪೊದ್ದಿಗೆ ಕೊಡ್ತು. ಯಾಕೆ ಹೇಳು? ಆ ರೂಮಿನ ಮಹಿಮೆ ರೀ, ಮಹಿಮೆ. ಅವಳು ನೋಡಿ ಆರಾಮಾಗಿ ತಗೊಂಡೋಗಿ ರೂಮಾಗಿ ಮಡಿಕೊಂಡವಳೆ. ಅದಕ್ಕೆ ನಾನು ಇವಾಗ ಅದೇ ರೂಮ್ಗೆ ಹೋಗಿ ಸೇರ್ಕೊಂಡಿದ್ದೀನಿ. ನೋಡ್ತಾ ಇರಿ, ನಮಗೂನು ಇನ್ನ ಎಲ್ಲ ಒಳ್ಳೇದೇನಿ ಆಯ್ತದೆ. ಅವಳು ಹೇಳೋದು ನಿಜ ಅನ್ನಿಸ್ತದೆ ರೀ. ಯಾಕಂದರೆ ಹಾಂ ಏನು ಯಾಕಂದರೆ ಅವಳು ನೋಡಿ ಗಂಡ ಹೆಂಡತಿ ಒಂದು ದಿನಕ್ಕೂ ಜಗಳ ಆಡಲ್ವಾ? ಅತ್ತೆ ಒಡವೆ ಎಲ್ಲ ಕೊಟ್ಟವ್ರೆ. ಅದು ಒಂದು ಅತ್ತೆ ಅಂತ ಅವಳನ್ನ ಬೈಯೋದೇ ಇಲ್ಲ. ಆ ರೂಮು ನಮಗೆ ಬಹಳ ಒಳ್ಳೇದಾಯ್ತದೆ ಅನ್ನಿಸ್ತದೆ ರೀ. ರೂಮ್ ಬದಲಾಯಿಸಿದ್ದೀನಿ. ಏನಾರು ರೂಮ್ಗೆ ಹೋಗ್ಬೇಕು ಅಂತಂದರೆ ನೀವು ಅದಕ್ಕೆ ನಮ್ಮಿದಕ್ಕೇನಿಯೇ ಹೋಗಿ, ಸರಿನಾ? ಆಹಾ, ಸರಿ ಸರಿ ಆಯಿತು. ನೀನು ಸರ ಎಲ್ಲನೂ ಏನು ಮಾಡಿದೆ? ಮದುವೆಗೆ ಹಾಕೊಂಡು ಹೋಗ್ಬೇಕಲ್ಲ, ಎಲ್ಲ ರೆಡಿ ಇಟ್ಕೊಂಡಿದ್ದೆ ತಾನೇ ನಾಳೆ ಮದುವೆಗೆ ಹಾಕೊಂಡು ಹೋಗೋಕ್ಕೆ? ರೀ, ನಮ್ಮ ಅಮ್ಮಗೆ ಹೇಳಿದ್ದಲ್ಲ, ನಮ್ಮಮ್ಮ ತಕೊಬಿಟ್ಟು ಬರ್ತೀನಿ ಅಂತ ಹೇಳೈತೆ. ತಕೊಬಿಟ್ಟು ಬಂದ್ಬಿಟ್ಟು ಕೊಟ್ಟೋಯ್ತದಂತೆ. ನಮ್ಮಮ್ಮ ಮನೆ ಫಂಕ್ಷನ್ ಇತ್ತಲ್ಲ, ಫಂಕ್ಷನ್ಗೆ ತಗೊಂಡೋಗ್ಬಿಟ್ಟಿತ್ತು. ಅದಕ್ಕೆ ಒಡವೆ ಪಡೆದೆ ಎಲ್ಲನೂ ಅಮ್ಮನ ತಾಗೇನಿ ಐತೆ. ಅಮ್ಮನೇ ತಕೊಂಬಿಟ್ಟು ಬರ್ತದೆ. ಹೋ, ನಿಮ್ಮ ಅಮ್ಮನ ಮನೆಯಾಗಿ ಇಕ್ಬಿಟ್ಟಾ? ಛೇ, ಇಲ್ಲೇ ಇಕ್ಬೋದಿತ್ತಲ್ಲ. ಇಲ್ಲ ಇಲ್ಲ ಇಲ್ಲ, ಅಮ್ಮನ ಮನೆಯಾಗೇನಿಯ ಇಕ್ಬಿಟ್ಟು ಬಂದಿದ್ದೆ. ಅಮ್ಮ ಹಾಕಬೇಕು, ಯಾವುದೋ ಫಂಕ್ಷನ್ ಐತೆ ಹಂಗೆ ಹಿಂಗೆ ಅಂತಿತ್ತ. ಸುಮ್ಮನೆ ಅಮ್ಮಂಗಿನಿಯ ಗಾಸಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನೇನಿಯ ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ನಾನೇನಿಯ ಅಲ್ಲೇ ಇಟ್ಬಿಟ್ಟು ಬಂದೆ. ಬುಡಿ ಪರವಾಗಿಲ್ಲ, ಅಮ್ಮ ನಾಳೆ ತಕೊಬಿಟ್ಟು ಬಂದು ಅಣ್ಣ ಇಂತ ಕಳಿಸ್ತೀನಿ ಅಂತ ಹೇಳೈತೆ. ಇಲ್ಲಾಂದ್ರೆ ತಕೊಬಿಟ್ಟು ಬಂದು ಇದು ಮಾಡ್ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡೈತೆ. ಅಯ್ಯೋ ನೋಡಿ, ಒಲೆ ಮೇಲೆ ನಾನು ಅನ್ನಕ್ಕೆ ಇಕ್ಬಿಟ್ಟು ಬಂದೀವ್ನಿ, ನೋಡ್ಕೊಂಡೇನಿಯ ಇಲ್ಲ. ಸರಿ ಸರಿ, ನೀನು ನೋಡ್ಕೊ ಹೋಗು. ಸುಮ್ಮನೆ ಕೇಳಿದೆ ಅಷ್ಟೇನಿಯ. ನಾಳೆ ಫಂಕ್ಷನ್ಗೆಲ್ಲ ರೆಡಿ ಆಗಬೇಕಲ್ಲ, ಹೆಂಗೆ ರೆಡಿ ಆಗೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನೋಡು, ನೀನು ಈ ಥರ ಎಲ್ಲನೂ ಹೆಂಗೆಂಗೋ ಗೌರಮ್ಮ ಥರ ರೆಡಿ ಆಗಬೇಡ. ಮಾಡ್ರನ್ನಾಗಿ ರೆಡಿ ಆಗ್ಬೇಕು ನೀನು. ಏ ಸುಮ್ಕಿರಿ, ನಿಮಗೆ ನಾನು ಏನು ಅಂತ ಗೊತ್ತಿಲ್ವಾ? ನಾನು ಇರೋದೇನಿಯ ಹಿಂಗೆ ಅಂತ ಗೊತ್ತಿಲ್ವಾ? ನೀವು ಸುಮ್ಕೇರಿ. ಅಲ್ಲ ಚಿನ್ನ, ನೀನು ಚೆನ್ನಾಗಿ ಕಾಣಿಸ್ಬೇಕು. ನೋಡು, ಈ ಒಡವೆ ಪಡವೆಲ್ಲ ಶಾನೆ ಹಾಕೊಂಡು ಬರಬೇಡ ನೀನು. ಹುಸಿ ಕಮ್ಮಿ ಒಡವೆ ಹಾಕೊಂಬಿಟ್ಟು ಬಾ. ಶಾನೆ ಒಡವೆ ಹಾಕೊಂಬಿಟ್ಟು ಗೌರಮ್ಮನ ಥರ ಬರಬೇಡ. ನಿಮ್ಮ ಅಮ್ಮ ಏನಾರ ಒಡವೆ ಕೊಟ್ಟರೆ ಸುಮ್ಮನೆ ಮನೆಗೆ ಇಕ್ಬಿಟ್ಟು ಸುಮ್ಕೆನೆಯೇ ಹೋಗು. ಸರಿನಾ? ಸುಮ್ಕೆ ಹಂಗೆ ಎಲ್ಲನೂ ಇಳಾಕೊಂಬಿಟ್ಟು ಬಂದರೆ ಸಂದಕ್ಕಿರಲ್ಲ. ನೀನು ನನ್ನ ಚಿನ್ನ ಬಂಗಾರಿ ಅಲ್ವಾ? ಒಡವೆ ಹಾಕೊಂಡ್ರೆ ನೀವು ಮುರುವಾದಿ ಅಲ್ವೇನ್ರಿ? ಎಂಥ ಮರವಾದಿನೂ ಇಲ್ಲ. ಸ್ಟ್ಯಾಂಡರ್ಡ್ ಆಗಿರಬೇಕು, ಸ್ಟ್ಯಾಂಡರ್ಡ್ ಆಗಿ. ಸರಿನಾ? ಇನ್ನು ನಾಳೆಗೆ ನಮ್ಮಮ್ಮ ತಂದು ಕೊಟ್ಟಾಗ ಯೋಚನೆ ಮಾಡ್ತೀನಿ ಬಿಡಿ. ಸರಿ, ನಾನು ಅನ್ನಕ್ಕೆ ಇಕ್ಕಿದ್ದೀನಿ ರೀ. ಛೇ, ನನ್ನ ಹೆಂಡತಿ ಒಡವೆನೂ ಇಲ್ವೇ? ಈಗ ಏನು ಮಾಡಲಿ? ಹಾಂ, ನಮ್ಮಮ್ಮ ಈ ಪೊದ್ದುಗೆ ಅಂತ ಹೇಳ್ಬಿಟ್ಟು ಒಡವೆ ಕೊಟ್ಟೈತೆ ಅಂದರೆ ಪೊದ್ದು ರೂಮಾಗೆ ಏನೇ ಇಟ್ಕೊಂಡಿರ್ತಾಳೆ ಒಡವೆನ ಅಲ್ವಾ? ಬೇಕೇ ಬೇಕು ನನಗೂನುವೆ. ಇಲ್ಲ ಅಂದರೆ ಅವ್ಳು ಮನೆ ತಗ ಬಂದ್ಬಿಟ್ಟು ಜಗಳ ಮಾಡಿಬಿಟ್ಟು ನನ್ನ ಮುರುವ ದಿನ 3 ಕಾಸು ಕರಾಜು ಹಾಕೋಗ್ಬಿಡ್ತಾನೆ ಅನ್ನಿಸ್ತದೆ. ಬೆಸ್ಟು ಹೋಗ್ಬಿಡ್ಬೇಕು. ಇದೇ ರೂಮು ತಾನೇ? ಎಲ್ಲಿಟ್ಟವಳೋ ಏನು ಕತೆಯೋ ಗೊತ್ತಿಲ್ಲ. ಸದ್ಯ ನನ್ನ ಕೈಗೆ ಸಿಗಂಗೆ ಇಟ್ಬಿಟ್ಟಿದ್ರೆ ಸಾಕಪ್ಪ ದೇವ್ರೆ. ನನ್ನ ಕೈಗೆ ಸಿಕ್ಬಿಟ್ರೆ ಸಾಕು ಒಡವೆ ಇಲ್ಲ ನನಗೆ. ಭಾಳ ಕಷ್ಟ ಆಗಿದ್ದೀನಿ ದೇವ್ರೆ. ದಯವಿಟ್ಟು ದಯವಿಟ್ಟು ಕೈ ಎತ್ಬಿಡಪ್ಪ ದೇವ್ರೆ, ದಯವಿಟ್ಟು. ಎಲ್ಲಿಕ್ಕವಳಪ್ಪ? ಹಾಂ, ಇದೇನು ಬಾಗ್ಲು ತೆಗಿದ ತಕ್ಷಣ ಡೈರೆಕ್ಟಾಗಿ ಏನೇ ಸಿಗ್ತೈತೆ? ಈ ಹುಡುಗಿ ಏನು ಅಷ್ಟೊಂದು ಪೆದ್ದಿನ? ಡೋರ್ ಹತ್ರ ಇಟ್ಬಿಟ್ಟು ಒಡವೆನ? ಇದು ನಮ್ಮ ಅಮ್ಮನ ಒಡವೆನೇ ತಾನೇ?
ಅಯ್ಯೋ ನಮ್ಮ ಅಮ್ಮನ ಒಡವೆನೇನಿಯಾ? ಹಾಂ 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 ಬಿಡು ಬಿಡು. ಏನಂತೆ ಅವಳು ಒಡವೆ ಅವ್ರ ಅಪ್ಪ ಅಮ್ಮ ಕೊಟ್ಟಿರೋ ಒಡವೆ ಏನಾಗಿದ್ರೆ ಯೋಚನೆ ಮಾಡಬೇಕಿತ್ತು. ಅದೇನಿಲ್ವಲ್ಲ. ನಮ್ಮ ಅಮ್ಮನ ಒಡವೆ ತಾನೆ ತಗೊಂಡೋಗಿ ಇಕ್ಬಿಟ್ರೆ ಏನು ತೊಂದರೆ ಆಗಕ್ಕಿಲ್ಲ ಬಿಡು. ತಗೊಂಡೋಗ್ಬಿಟ್ಟು ಫಸ್ಟು ಮಾರ್ಬಿಟ್ಟು ನನ್ನ ಮಗು ಕೊಟ್ಬಿಡ್ಬೇಕು, ಇಲ್ಲ ಅಡ ಇಕ್ಬಿಟ್ಟು ಕೊಟ್ಬಿಟ್ಟು ಆಮೇಲೆ ಗೊತ್ತಾಗ್ದಿದ್ದಂಗೆ ಬಿಡಿಸ್ಕೊಂಬಿಟ್ಟು ಬರಬೇಕು ಅಷ್ಟೇನೆ. ಇದೇ ಒಳ್ಳೆ ಐಡಿಯಾ. ಈ ಒಡವೆ ಬಾಕ್ಸ್ನ ಇಲ್ಲೇ ಇಕ್ಬಿಟ್ಟು ಇನ್ನು ಉಳಿದಿರೋದನ್ನೆಲ್ಲ ಎತ್ಕೊಂಡು ಹೋಗ್ಬಿಡ್ಬೇಕು. ಈ ಬಾಕ್ಸ್ನ ಬೇಡ, ಬಾಕ್ಸ್ನ ಸೇರಿ ಶರ್ಟ್ ಒಳಗಡೆ ಹಾಕೊಂಡ್ಬಿಡ್ತೀನಿ, ಯಾರಿಗೂ ಕಾಣಕ್ಕಿಲ್ಲ. ಹೊದ್ದು ನಾಳೆ ಮದುವೆ ಐತಲ್ಲ, ನಾಳೆ ಮದುವೆಗಿದ್ರೆ ಎಲ್ಲ ಮುಗಿಸ್ಕೊಬಿಟ್ಟು ಹೊಸಿ ಸಣ್ಣಕ್ಕೆ ರೆಡಿ ಆಗು. ಎಲ್ಲ ಮುಗಿಸ್ಕೊಬಿಟ್ಟು ಆಮೇಕಿಂದ ನಿಮ್ಮ ಅಮ್ಮವ್ರನ್ನೊಂದ್ಕಿತ ಮಾತಾಡ್ಸ್ಕೊಂಡನ ಬರಬೇಕು. ನಾನು ಹೋಗ್ಬಿಟ್ಟು ನಿಮ್ಮ ಅಮ್ಮವ್ರ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ. ನೀನು ಇನ್ನೂ ಮಾತಾಡಿಸ್ತಿಲ್ಲ ಅಲ್ವಾ ನಿಮ್ಮ ಅಪ್ಪ ಅಮ್ಮ? ಹೋಗೋಣ, ಹೋಗ್ಬಿಟ್ಟು ಹಿಂಗೆ ಅಂತ ಮಾತಾಡೋಣ. ಅವ್ರೂ ಬಂದು ಹೋಗಂಗೆ ಮಾಡೋಣ. ಆಗಿದ್ದಾಗೋಗೈತೆ, ಇದನ್ನೇ ಎಳ್ಕೊಂಡು ಕುಂತ್ಕೊಳಕಾಯ್ತದ? ಎಷ್ಟು ಅಂತ ಎಳ್ಕೊಂಡು ಕುಂತ್ಕೊತೀರಾ? ಹೆಂಗೋ ಒಂದಾಗನಿ ಅಂತೇಳ್ಬಿಟ್ಟು ಏನೋ ಒಂದು ಹೇಳ್ತೀನಿ. ಸರಿ ಅತ್ತೆ, ನೀವು ಹೆಂಗೆ ಹೇಳಿದ್ರೆ ಹಂಗೇನಿಯ. ಮೊದ್ಲೇನಿಯ ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಅಪ್ಪ ನನ್ನ ಮೇಲೆ ಫುಲ್ಲು ಗರಂ ಆಗವ್ರಿ. ನಮ್ಮ ಅಮ್ಮ ಹೆಂಗೋ ಹೊಸಿ ಹಂಗೋ ಹಿಂಗೋ ಮಾತಾಡ್ತಾರೆ. ನಮ್ಮ ಅಪ್ಪ ಮಾತ್ರ ಫುಲ್ಲು ಗರಮ್ಮು, ಮಾತು ಆಡೋಕ್ಕಿಲ್ಲ, ಏನು ಆಡೋಕ್ಕಿಲ್ಲ. ಫುಲ್ಲು ಗರಮ್ ಆಗೋಗ್ಬಿಟ್ಟವ್ರೆ. ಅದೇನಿಯ ಭಯವಾಯ್ತದೆ ನನಗೆ. ಅತ್ತೆ, ನಾಳೆ ಸಂಡಕ್ಕೆ ರೆಡಿ ಆಗ್ಬಿಟ್ಟು ನೀವು ಕೊಟ್ಟಿರೋ ಒಡವೆ ಎಲ್ಲ ಹಾಕೊಂಬಿಟ್ಟು, ಅಪ್ಪ ನಿಮ್ಮ ನೆಂಟ್ರೆಲ್ಲನೂ ಎಂಥ ಒಳ್ಳೆ ಮುದ್ದಿನ ಸೊಸೆನ ತಂದ್ಬಿಟ್ರಿ ಅಂತ ಹೇಳ್ಬೇಕು. ಅಷ್ಟು ಸಂಡಕ್ಕೆ ರೆಡಿ ಆಯ್ತೀನಿ, ನೋಡ್ತೀರಿ ಅತ್ತೆ. ಏನೋ ಕಣವ, ಹೆಂಗೋ ಸಂದಕ್ಕೆ ಇದ್ಬಿಟ್ರೆ ಅಷ್ಟೇನೇ ಸಾಕು. ನಿಮ್ಮ ಅಮ್ಮವ್ರನ್ನ ಹಂಗೇನೇ ಕರೆಸ್ಬಿಡ್ಬೇಕು, ಸರಿನಾ? ನಿಮ್ಮ ಅಮ್ಮನೂ ಬಂದೋದ್ರೆ ಸಂದಕ್ಕಿರೋದೋ ಏನೋ. ಅತ್ತೆ, ಒಂದು ಕೆಲಸ ಮಾಡೋಣ. ಫಸ್ಟ್ ನಮ್ಮ ಅಮ್ಮನ ಕರೆಸ್ತೀನಿ ನಾನು. ನಮ್ಮಮ್ಮ ಬರಲಿ, ಬಂದು ಹೋದ್ಮೇಲೆ ಆಮೇಕಿಂದ ಬೇಕಾದ್ರೆ ನಾವು ಹೋಗ್ಬಿಟ್ಟು ಬರೋಣ. ಓಹೋ, ನಿಮ್ಮ ಅಮ್ಮನ ಕರೆಸ್ತೀಗ? ಕರೆಸು. ನಿಮ್ಮ ಅಪ್ಪನ ಹೋಗ್ಬಿಟ್ಟು ನಾವೇನೇ ಸಮಾಧಾನ ಮಾಡ್ಬಿಟ್ಟು ಬರೋಣ ಅಷ್ಟೇನೆ. ಏನ್ಲ ಮಗ, ಏನೋ ಇಷ್ಟೊತ್ತಾಗ ಬಂದ್ಬಿಟ್ಟಿದ್ಯಾ ಮನೆಗೆ? ಕ್ಯಾಮೆ ಇಲ್ವಾ? ಅದು ಕ್ಯಾಮೆ ಇಲ್ಲ, ಕ್ಯಾಮೆ ಐತೆ, ಹೋಗ್ಬೇಕು. ಹೊಸಿ ಕೆಲಸ ಇತ್ತು. ಸ್ವಲ್ಪ ಏನೋ ಮನೆನಾಗೆ ಅಲ್ಲ, ಸ್ವಲ್ಪ ತಲೆನೋಯ್ತಿತ್ತು. ಅದಕ್ಕೆ ಒಂದು ಲೋಟ ಕಾಫಿ ಮಾಡಿಸ್ಕೊಂಡು ಕುಡಿಯೋಣ ಅಂತ ಬಂದಿದ್ದೆ ಅಷ್ಟೇನೆ. ಈಗ ಹೋಗ್ಬೇಕು. ಅದ್ಯಾಕೆ ಹಂಗೆ ಗಡಿಬಿಡಿ ಅಂತ ಹೇಳ್ತಿದ್ದೀಗ? ಓಹೋ, ಹಾ, ನಡಿ ಹೋಗ್ಲಿ, ಕ್ಯಾಮೆ ನೋಡ್ಕೊ ಹೋಗು. ಎಲ್ಲೋದ್ರು ನಿಮ್ಮ ಅಣ್ಣ ನಿನ್ನ ತಮ್ಮ? ಅವರು ಅವರು ಗೊತ್ತಿಲ್ಲ ನನಗೆ. ನನಗೆ ಸ್ವಲ್ಪ ಕೆಲಸ ಇತ್ತು. ಅಯ್ಯಯ್ಯಪ್ಪ, ನಾನ್ ನೋಡ್ದಿರೋ ಕೆಲಸ, ನಾನ್ ಕಾಣದೇ ಇರೋ ಕೆಲಸವೇ. ಯಾವಾಗ ಸುಮ್ಮನೆ ಕ್ಯಾಲಿ ತಿರ್ಬೇಡ ಕಣ್ಮಗ, ಈಗಲೇ ಹೇಳಿದೀನಿ. ಅದು ಎಂತೆಂಥದ್ದು ಕ್ಯಾಮೆ ಮಾಡ್ಕೊಂಡು ಸುಮ್ಮನೆ ತಿರುಗಬೇಡ, ಫ್ರೆಂಡ್ಸ್ ಜೊತೆ ಪೋಲಿ ಬಿದ್ದೋಯ್ತ್ಯ, ಸರಿನೇ? ಹುಷಾರಾಗಿ ಎಲ್ಲನೂ ವ್ಯವಹಾರ ಮಾಡೋದು ಕಲಿ. ಇನ್ನೂ ಯಾವಾಗ ಕಲ್ತ್ಕೊತೀಯ ಏನೋ ಗೊತ್ತಿಲ್ಲ. ನಿನ್ನ ತಮ್ಮ ನೋಡು ಎಷ್ಟು ನೀಟಾಗಿ ಎಲ್ಲ ಕಲ್ತ್ಕೊಬಿಟ್ಟ. ನೀನೇನು ಹೊಸಿ ದಡ್ ನನ್ನ ಮಗ ಆಯ್ತಿರೋದು ಅಂದರೆ ಸೋಕಿ ನಿಂಗೆ ಹಳ್ಳಿನಾಗ ಹೆಂಗಿರ್ಬೇಕು ಹಂಗಿರ್ಬೇಕು ಕಣ. ನೀನು ಪಟ್ಟಣದಾಗ ಓದಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹೆಂಗ್ ಸಿಕ್ರ ಹಂಗೆ ಆಡ್ತಿದ್ದ ನೀನು? ಅಮ್ಮ, ಇವಾಗ ಸುಮ್ಮನೆ ಇರ್ತೀಯಾ? ಅಯ್ಯೋ, ನಂಗೆ ಕೆಲಸ ಐತೆ. ನಿನ್ನ ಹತ್ರ ಮಾತಾಡ್ಕೊಂಡು ಕುಂತ್ಕೊಳಕ್ ಆಗಕ್ಕಿಲ್ಲ ನಂಗೆ. ಬುಡಿಯತ್ತೆ ಹೋಗಿ, ಅವರು ನಿಧಾನಕ್ಕೆ ಎಲ್ಲನೂ ಕಲ್ತ್ಕೊತಾರೆ. ಎಲ್ಲ ವ್ಯವಹಾರನೂ. ಅಕ್ಕ ಇಲ್ವಾ? ಅಕ್ಕ ಎಲ್ಲ ಹೇಳ್ಕೊಡ್ತಾರೆ. ಸಂದಕ್ಕೆ ಹೆಂಗಿರ್ಬೇಕು, ಹೆಂಗೆ ಮಾಡಬೇಕು ಅಂತ. ಹಂಗಲ್ಲ ಕಣವ, ಈ ನನ್ನ ಮಗ ಒಂದು ಹುಡುಗಿನ ಪಿರುತಿ ಮಾಡಿದ್ನಂತೆ ಕಾಲೇಜಾಗೆ. ಆ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅಂತ ಕುಂತಿದ್ದ. ಅದೇನಾಯಿತು, ಅವ್ರ ಮನೆಯವ್ರು ಒಪ್ಪಲೇ ಇಲ್ಲ. ನಾನೇನು ಬ್ಯಾಡ ಅಂತಿರ್ಲಿಲ್ಲ ಅನ್ನೋ, ಒಪ್ಪಲಿಲ್ಲ ಅವ್ರ ಮನೆಯಾಗೆ. ಸಿಟಿ ಹುಡುಗಿ, ಸ್ಟ್ಯಾಂಡರ್ಡ್ ಹುಡುಗಿ, ಈ ಹಳ್ಳಿನಾಗ ಬಂದ್ಬಿಟ್ಟು ಜೀವನ ಮಾಡ್ತಾಳ ಅಂತೇಳ್ಬಿಟ್ಟು ಅವ್ರ ಮನೆಯಾಗ ಒಪ್ದಿದ್ದಂಗೆ ಬೇರೆ ಮದುವೆ ಮಾಡಿ ಕಳಿಸಿದ್ರು. ಇವನಿಗೆ ಸ್ಟ್ಯಾಂಡರ್ಡ್ ಆಗಿರೋ ಪ್ಯಾಟೆ ಹುಡುಗಿಯರೇ ಬೇಕಿತ್ತು ಇವನಿಗೆ. ನಾನೇನು ಮಾಡಿದೆ, ನಮ್ಮ ಮನೆಗೆ ತಗ್ನಂಗಿರ್ತಾಳೆ, ತಗ್ಗಿ ಬಗ್ಗೆ ನಡೀತಾಳೆ ಅಂತ ಈಗ ನಮ್ಮ ಸೊಸೆನ ಕರ್ಕೊಬಿಟ್ಟು ಬಂದು ಮದುವೆ ಮಾಡಿದಕ್ಕೆ ಅವನಿಗೆ ಫುಲ್ಲು ಗರಮು. ಅವನಿಗೆ ಅದು ಎಂಥದ್ದು ಪ್ಯಾಸನ್ ಮಾಡ ಅಂತ ಎಂಡ್ರು ಬೇಕಂತೆ. ನನಗೆ ಸಂಸಾರ ಬಾಳ್ವೆ ಮಾಡ್ಕೊಂಡು ಹೋಗಂತ ಎಂಡ್ರು ಬೇಕಿತ್ತು. ಕೊಟ್ಟದೆ ನೋಡು, ಆವತ್ತಿಂದ ಫುಲ್ಲು ಗರಮು. ಇವತ್ತು ಸೊರೈತಾರೆ, ನಾಡಿಗೆ ಸೊರೈತಾರೆ, ನಾಡಿಗೆ ಸೊರೈತಾರೆ ಅಂತ ನಾನು ಸುಮ್ಗೆ ತೊಡ್ಕೊಂಡು ಹೋಯ್ತಾ ಇವನಿ. ಬಲವಂತವಾಗಿ ಮಾಡ್ಬಿಟ್ಟ ಮದುವೆ ಅಂತ ಅನ್ನಿಸ್ತದೆ ನನಗೂನುವೆ. ಹೌದಾ ಅತ್ತೆ? ಆದ್ರೂ ಹೊಂದ್ಕೊಂಡು ಹೋಯ್ತಾರೆ ಬಿಡಿ. ಕಿತ್ತಾಟ ಎಲ್ಲ ಏನು ಮಾಡ್ಕೊಳಕ್ಕಿಲ್ಲ, ಹೊಂದ್ಕೊಂಡು ಹೋಗೇ ಹೋಯ್ತಾರೆ. ಏನು ಕಷ್ಟವೋ ಸುಖವೋ ಹೊಂದ್ಕೊಂಡು ಹೋಯ್ತಾರೆ. ಅಕ್ಕನೂ ಅಷ್ಟೇ ಒಳ್ಳೆರಲ್ವಾ, ಹೊಂದ್ಕೊಂಡು ಹೋಯ್ತಾರೆ ಬಿಡು. ಇಲ್ಲ ಕಣವ, ಅವಳನ್ನ ಎಲ್ಗೂ ಕರ್ಕೊಂಡು ಹೋಗಕ್ಕಿಲ್ಲ, ಸ್ಯಾನೆ ಅವನು. ಪ್ಯಾಸನ್ನಾಗಿರ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಏನು ಮಾಡೋಕ್ಕಾಯ್ತದೆ? ಪ್ಯಾಸನ್ ಮಾಡ್ಕೊಂಡು ಕುಂತ್ಕೊಳಕ್ಕಾಯ್ತದ? ಅವಳು ಹೆಂಗೋ ಇನ್ನೊಬ್ಳು ಪರವಾಗಿಲ್ಲ, ಒಂಚೂರು ಅಳ್ಳಾಡ್ತಾಳೆ. ಇವಳು ಒಳ್ಳೆಯಳು. ನನ್ನ ಮಗಂಗೋಸಿ ಆಗಿ ಬರೋಕ್ಕಿಲ್ಲ. ಏನು ಮಾಡ್ತೀಗ? ಎಲ್ಲ ಬೆಳ್ಳು ಒಂದೇ ಥರ ಇರಬೇಕು ಅಂದರೆ ಆಯ್ತದ ಅತ್ತೆ? ಹಂಗೊಬ್ರು ಹಿಂಗೊಬ್ರು ಇರಲೇಬೇಕು ತಾನೆ, ಏನು ಮಾಡೋಕ್ಕಾಗಕ್ಕಿಲ್ಲ. ಸರಿ ಬಿಡಿ ಅತ್ತೆ, ಏನಂತೆ? ಈಗ ನಿಮ್ಮ ಮಗ ಎಲ್ಲನೂ ಸಂಸಾರ ನಡೆಸ್ಕೊಂಡು ಹೋಯ್ತವನೇ, ಹೆಂಡ್ತಿನ ಮುಡ್ದಿದಂಗೆ ತಾನೇ. ಬುಡಿ ನಡೆಸ್ಕೊಂಡು ಹೆಂಗೊನ್ವೇ ಹೋಗ್ಲಿ. ಅತ್ತೆ, ನಮ್ಮ ಅಮ್ಮನ ಮತ್ತೆ ನಾಳೆಗೆ ಬರೋಕ್ಕೆ ಹೇಳ್ಬಿಡ್ತೀನಿ, ಫೋನ್ ಮಾಡಿಬಿಟ್ಟು. ಬಾಮ ನಾಳೆ ನೀ ಬಂದ್ಬಿಟ್ಟು ಸಂಜೆ ಅಲ್ವತ್ತೆ ನಾವು ಮದ್ವೆಗೆ ಹೋಗೋದು ರಿಸೆಪ್ಷನ್ಗೆ. ಅಷ್ಟೊಳಗಡೆ ನಮ್ಮ ಅಮ್ಮನ ಕರೆಸ್ಬಿಡ್ತೀನಿ, ಸರಿನೇ? ಸರಿ ಆದಷ್ಟು ಬೇಗ ನಿಮ್ಮ ಅಮ್ಮನ ಕರ್ಸವ. ನಾಳೆ ಒಬ್ಬಿಟ್ಟು ಏನಾರ ಮಾಡೋದು, ಇಲ್ಲ ಕೋಳಿ ಏನಾರ. ಕೋಳಿ ಎಲ್ಲ ಸಂದಕ್ಕಿರಕ್ಕಿಲ್ಲ ಅನ್ನು, ಇಲ್ಲ ಮಂಗಳವಾರ ಮಾಡ್ಬೋದು ಹೇಳು. ಆದರೆ ಮದ್ವೆಗೆಲ್ಲ ಹೋಯ್ತೀವಲ್ಲ, ಆಯ್ತದ ಆಗಕ್ಕಿಲ್ವ ಗೊತ್ತಿಲ್ಲ.
ನೋಡೋಣ ಹೇಳು ಏನಾರ ವಸಿ ಮಾಡ್ಬಿಟ್ಟು ನಿಮ್ಮ ಅಮ್ಮನ ಕರಿ ನಿಮ್ಮ ಅಮ್ಮನ ತಾಗೆಲ್ಲ ಮಾತಾಡ್ಬಿಟ್ಟು ಮದುವೆ ಮುಗಿಸ್ಕೊಂಡು ಆಮೇಕಿಂದ ಒಂದಿನ ನಿನ್ನೂ ಕರ್ಕೊಂಡು ಹೋಗ್ತೀನಿ ನಿಮ್ಮ ಅಮ್ಮವ್ರ ಮನೆಗೆ ಹೋಗ್ಬಿಟ್ಟು ನಿನ್ನೂ ಕರ್ಕೊಂಡು ಮಾತಾಡ್ಸ್ಕೊಂಡು ನಿಮ್ಮ ಅಪ್ಪಂಗೆ ಓಸಿ ಸಮಾಧಾನ ಮಾಡಿ ಎಲ್ಲ ಹೇಳಿ ಬಂದ್ಬಿಡೋಣ ಏನಾಗಕ್ಕಿಲ್ಲ ನನಗೇನವ ಅವ್ರ ಮನೆ ನಮ್ಮ ಮನೆ ಎಲ್ಲ ಸಂದಕ್ಕಿರ್ಬೇಕು ಅದೇ ನನ್ನ ಆಸೆ ನಮ್ಮಪ್ಪ ನಮ್ಮ ಅತ್ತೆ ಮಗನಿಗೆ ನಾನು ಕೊಟ್ಟು ಮದುವೆ ಮಾಡಬೇಕು ಅಂತ ಇತ್ತು ಅತ್ತೆ ನಾನು ಹಿಂಗೆ ಓಡ್ ಬಂದ್ಬಿಟ್ನಲ್ಲ ಅದಕ್ಕೆ ನಮ್ಮ ಅಪ್ಪಂಗೋಸಿ ಪಾಪ ಬಂದ್ಬಿಟ್ಟೈತಿ ನಮ್ಮ ಅತ್ತೆ ಮಗ ಬಂದು ಇಲ್ಲಿಗೆ ಬಂದಿದ್ನಂತಲ್ಲ ಒಂದು ಕಿತ ಪಾಪ ಅವನಿಗೊಂದು ಒಳ್ಳೆ ಹುಡುಗಿಯ ಹುಡುಕ್ಬಿಟ್ಟು ಮದುವೆ ಮಾಡಬೇಕು ಏನೋ ಊರು ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವನೆ ಅಂತ ಹೇಳ್ತಿದ್ರು ಕಣತ್ತೆ ಆದ್ರೂ ಹೆಂಗನ ಮಾಡ್ಬಿಟ್ಟು ಮದುವೆ ಮಾಡ್ಬೇಕು ಅವನಿಗೂ ನೋಡೋಣ ಇರಿ ಹೋಗಿ ಅವನ ಹತ್ರನೂ ಸಮಯ ಕೇಳ್ತೀನಿ ನಮ್ಮ ಅಪ್ಪನ ಹತ್ರನೂ ಕಾಲಾಗಿ ಬಿದ್ಬಿಟ್ಟು ಸಮಯ ಕೇಳ್ತೀನಿ ಎಲ್ಲ ಸುಮ್ಮನೆ ಆಯ್ತಾರ ಆಮೇಕಿಂದ ಅಷ್ಟೇ ಕಣವ ಅಷ್ಟೇ ಸರಿ ಕಣವ ನಾಳೆ ನಮ್ಮ ನೆಂಟ್ರಿಷ್ಟು ಮಧ್ಯೆ ಹೊಸಿ ಸಂದಕ್ಕೆ ರೆಡಿ ಆಗು ಆಡ್ಕೊಳಕ್ ಸೇನೆ ನಮ್ಮ ಕಡೆಯರು ಏನು ಗೊತ್ತಿಲ್ಲ ಅಂತ ನೋಡಿ ಅತ್ತೆ ನಾನು ಹೆಂಗೆ ರೆಡಿ ಆಯ್ತೀನಿ ಅಂತ ಕಳೆದೋಗ್ಬೇಕು ಎಲ್ರೂ ಸರಿ ಕಣವ ಹೋಗು ಉಳ್ದಿರೋ ಕ್ಯಾಮೆ ಎಲ್ಲ ನೋಡೋಗು ನಿಮ್ಮ ಮಕ್ಕಳೆಲ್ಲನೂ ಮಾಡ್ತಿರ್ತಾರೆ ಕ್ಯಾಮೆಯ ಹೋಗಿ ನೋಡೋಗು ಸರಿ ಅತ್ತೆ